ಸೊ ವಾಟ್ಸಪ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅದರ್ ವ್ಲಾಗಿಂಗ್ ವಿಡಿಯೋ. ನಾವಿವತ್ತು 10 days ವ್ಲಾಗಿಂಗ್ ಚಾಲೆಂಜಲ್ಲಿ ಡೇ 2 ವ್ಲಾಗಿಂಗ್ ಇದು ಗೈಸ್. ಬೆಳಗಿನ ಎದ್ದು ಪಂಕಾಗಿ ರೆಡಿಯಾಗಿ ಬಂದು ಪೇಪರ್ ಹತ್ರ ಪೇಪರೆಲ್ಲ ಜೋಡಿಸ್ಕೊಂಡು ನಮ್ಮ ಹುಡುಗರಂಗೆ ಹಂಗೆ ಒಂದು ಸ್ವಲ್ಪ ಕೊಟ್ಲೆ ಗಿಟ್ಲೆ ಕೊಡ್ಕೊಂಡು ಗೈಸ್ ಅಲ್ಲಿಂದ ಅಪಾರ್ಟ್ಮೆಂಟ್ಗೆ ಹೋಗಿ ಪೇಪರೆಲ್ಲ ಮುಗಿಸಾದ್ಮೇಲೆ ಇದೊಂದು ಕಾರ್ ವಾಶ್ ಇತ್ತು ಗೈಸ್. CV300 ಫುಲ್ಲು ಧೂಳಾಗಿ ರಸ್ಟ್ ಹಿಡ್ದಿರಲಿಲ್ಲ, ಧೂಳಾಗಿ ನಿಂತಿತ್ತು ಗೈಸ್. ಫುಲ್ 2 ಬಕೆಟ್ಸ್ ನೀರು ಹಾಕಿ ಗೈಸ್ ಫುಲ್ಲು ವಾಶ್ ಮಾಡಿಕೊಟ್ಬಿಟ್ಟು ಆಮೇಲಿಂದ ಗೈಸ್ ಫುಲ್ ಮನೆಗೆ ಹೋಗೋಕೆ ರೆಡಿ ಆದೆ. ಮನೆಗೆ ಹೋಗೋಕೆ ರೆಡಿಯಾಗಿ ನೋಡಿದೆ ಗೈಸ್, ಅಷ್ಟರಲ್ಲಿ ಇನ್ನೊಂದು ಕಾರ್ ಬುಕ್ಕಿಂಗ್ ಬಂತು. ಅಂದರೆ ಅಪಾರ್ಟ್ಮೆಂಟ್ ಅಲ್ಲೇ ಲೋಕಲಲ್ಲೇ ಅವ್ರದ್ದೊಂದು ಮಾಡಿಕೊಂಡು ಗಿಕ್ಕಿಟ್ ಎಲ್ಲ ವಾಶ್ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಗೈಸ್ ರೆಡಿ ಆದೆ. ಇವಾಗ ಏನು ಅಂದರೆ ಗೈಸ್ ಮನೆಗೆ ಹೋಗಿ ಅಲ್ಲೇ 9:30 ಆಗೈತೆ ಟೈಮು. ಮನೆಗೆ ಹೋಗಿ ನಾಷ್ಟ ಮಾಡ್ಕೊಂಡು ಪಾಂಪ್ಲೇಟ್ ಹಂಚ್ಬಿಟ್ರೆ ಗೈಸ್ ನಾಳೆಯಿಂದ 2 ಬುಕ್ಕಿಂಗ್ ಬಂದರೆ ಸಾಕು ಗೈಸ್ ಅಷ್ಟೇ. ತುಂಬ ಚೆನ್ನಾಗಿದೆ ಕಣ ಪಾತು. ಗೈಸ್ ಈಗ ತಾನೇ ಅಜ್ಜಿಗೆ ಬಾತ್ ಕೊಟ್ಬಿಟ್ಟು ಆ ಕಡೆಯಿಂದ ರಿಟರ್ನು ಗಿಣ್ಣಿ ಇಸ್ಕೊಂಡ್ಬಂದಿವಿ ಗೈಸ್. ಗಿಣ್ಣು ಅಂತಾರೆ ಇದನ್ನ. ಓವರ್ ಆಕ್ಟಿಂಗ್ ಇರೋದನ್ನ ಹೇಳ್ತೀನಿ, ನಂಗೇನು ಓವರ್ ಆಕ್ಟಿಂಗ್ ಏನು ಅಂತ. ಏನು ಹಿಂಗೆ ಪಕ್ಕದ ಪಂಗಿ ತೆಗಿದೋದ್ರಿ ಇರು. ಅಯ್ಯೋ ಗೈಸ್ ನಮ್ಮ ಮಮ್ಮಿ ಓವರ್ ಆಕ್ಟಿಂಗ್ ಜಾಸ್ತಿ ಮಾಡೋದು. ಅಪ್ಪ ನಾಟಕ ನೋಡಿ ಗೈಸ್ ಹೆಂಗ್ ಮಾಡೋದು. ಹುಷಾರು ಬಂದ್ಬಿಟ್ಟೈತೆ ನನಗೆ. ನಾಟಕ ನೋಡಿ ಗೈಸ್. ಸುಮ್ಮನೆ ಮರ್ಯಾದೆ ಕೊಟ್ಟವು ಕಾಚರಕ ಮನ್ಸ್ಕೊಬಿಡ್ತೀಯ ಗೈಸ್. ಅಲ್ಲಿಂದ ಇಲ್ಲಿಂದ ನಾಷ್ಟ ಕೊಡೋದು ಗೈಸ್, ಅಲ್ಲಿಂದ ರಿಟರ್ನ್ ಗಿಫ್ಟ್ ಏನಾರ ಇಸ್ಕೊಳ್ಳೋದು ಗಿಣ್ಣು ಆ ಥರ ಈ ಥರ ಏನು. ಈಗ ಗೈಸ್ ನಾನು ಚಿಕನ್ ಅಂತೀನಿ ಗೈಸ್. ಯಾವತ್ತು ಚಿಕನು ನಿಂದು ಇದೇ ಗೋಳು. ಅದೇನು ಬೇಜಾರ ಐತಿಲ್ವ. ಸೈಡ್ ಸ್ವಲ್ಪ ಕೇಸರಿ ಬಾತು ಕೀರೋ ಅಟ್ಲೀಸ್ಟ್ ಬಾತ್ ತಿನ್ಕೊಂಡು ಗೈಸ್. ಇವಾಗ ಪಾಂಪ್ಲೇಟ್ ಹಂಚ್ಕೋಬೇಕು ಕಾರ್ ವಾಶ್ದು. ಆಮೇಲೆ ಅಲ್ಲಿ ನಾನು ಸ್ವಲ್ಪ ಗಿಣ್ಣು ಹಾಕೋದು ತಿಂದ್ಬಿಡ್ತೀನಿ. ಹಿಂಗಿರುತ್ತೆ ನೋಡ್ತಾ ಇದೀನಿ. ಹೈ ಗೈಸ್, 3 ಗಂಟೆ ಆಗೈತೆ. ಮಲಗಿ ನಾಷ್ಟ ಮಾಡ್ಕೊಂಡು ಬೆಳಗ್ಗೆ ಮಾಡಿದೆ ಅಷ್ಟೇ. ವ್ಲಾಗೇ ಮಾಡಿಲ್ಲ, ಕಂಟಿನ್ಯೂನೇ ಮಾಡಿಲ್ಲ ಗೈಸ್. 10 days ಆಫ್ ಚಾಲೆಂಜ್ ನೆನಪಿದೆ. ಪಾಂಪ್ಲೇಟ್ ಹಂಚೋಕೆ ಹೋಗ್ಬೇಕಿತ್ತು ಇವತ್ತು. ಮಳೆ ಹೋಯ್ತಿತ್ತು ನೋಡ್ಬೋದು ನೀವು. ಮಳೆ ಹೋಗಿದೈತೆ ಆಲ್ರೆಡಿ. ನೆಲ ಎಲ್ಲ ತ್ಯಾವ ಆಗೈತೆ ನೀವು ನೋಡಿ. ಮತ್ತು ಇವಾಗ ಪಾಂಪ್ಲೇಟ್ ಹಂಚೋಕೆ ಹೋಗ್ಬೇಕು. ಪಾಂಪ್ಲೇಟು ಗಾಡಿ ಡಿಕ್ಕಿಲೆ ಐತೆ, ಅದ್ರೊಳಗೆ ಏನಿಲ್ಲ ಗೈಸ್. ಅಲ್ಲೇ 3 ಗಂಟೆ, ಇನ್ನು 1 hour ಆಮೇಲಿಂದ ನ್ಯೂಸ್ ಪೇಪರ್ಗೆ ಹೋಗಬೇಕು. ಆಮೇಲೆ ಕಾರ್ ವಾಶು ಇವತ್ತು ಬೆಳಗ್ಗೆನೇ ಮಾಡಾಯಿತು ಗೈಸ್. ಈಗ ಅಷ್ಟೇ ಗೈಸ್. ಅದೇ ಪಾಂಪ್ಲೇಟ್ ಹಂಚೋಕೆ ಹೋಗ್ಬೇಕು ಇವಾಗ. ಪಾಂಪ್ಲೇಟ್ ಹಂಚೋಕ್ಕೆ ಹೋಗ್ಬೇಕು ಗೈಸ್. ಎಲ್ಲೋಗೋದ ಗೈಸ್. ಒಂದು ಲೇಔಟ್ ಗೊತ್ತು ಗೈಸ್ ನನಗೆ. ಲೇಔಟ್ ಹತ್ರ ಸುಮಾರು ಕಾರ್ಗಳು ನಿಂತಿತ್ತು ಆವಾಗ ಜಮಾನ್ದಲ್ಲಿ ನಾವು ಪೇಪರ್ ಹಾಕ್ಬೇಕಾರೆ. ಒಂದು ರೌಂಡು ಗೈಸ್ ಹೋಗಿ ನೋಡಿ ಎಲ್ಲಿ ಕಾರೆಲ್ಲ ಎಲ್ಲಿ ಜಾಸ್ತಿ ನಿಂತಿರುತ್ತೆ ಅಲ್ಲಿ ಹಾಕದ. ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗ್ಬಿಡ್ತೀನಿ ಗೈಸ್ ಅಷ್ಟಲ್ಲಿ. ಗೈಸ್ ಮುಖ ಎಲ್ಲ ತೊಳ್ಕೊಂಡು ರೆಡಿ ಆದೆ. 3:10 ಅಂದರೆ 3:15 ಆಯ್ತೈತೆ ಆಲೆ. ಒಂದು ಸ್ವಲ್ಪ ಪಾಂಪ್ಲೇಟಾರು ಹಂಚೋದ ಇವತ್ತು ಪೇಪರ್ ಗೀಪರ್ ಎಲ್ಲ ಗೈಸ್. ಫುಲ್ ಪೇಪರ್ಗೆ ಟ್ರೈಪಾಡ್ ಎತ್ಕೊಯ್ತಿದ್ದೀನಿ ಗೈಸ್ ಹೊರಗಡೆ ವ್ಲಾಗ್ ಮಾಡೋಕ್ಕೆ. ಫಸ್ಟ್ ಟೈಮ್ ಹೊರಗಡೆ ವ್ಲಾಗ್ ಮಾಡ್ತಾರೆ ಅಂದರೆ ಪಬ್ಲಿಕ್ ಏರಿಯಾದಲ್ಲಿ ವೀಡಿಯೋಸ್ ಮಾಡಿದ್ದೀನಿ, ವ್ಲಾಗ್ ಮಾಡ್ತಿರೋದು ಫಸ್ಟ್ ಟೈಮ್. ಟ್ರೈಪಾಡ್ ಎತ್ಕೊಯ್ತಿದ್ದೀನಿ. ನೋಡ್ತೀನಿ ಗೈಸ್ ಸಾಕಾಯ್ತದೋ ಇಲ್ಲವೋ ಅಂತ. ಬನ್ನಿ ಗೈಸ್ ಹೋಗೋದ. ಮನೆ ಬೀಗ ಹಾಕ್ಕೊಂಡು ಬೀಗ ಇದೊಂದೇನಿಲ್ಲ, ಬೀಗ ಹಾಕೊಂಡು ಹೋಗೋದಿದೆ ಗೈಸ್. ನಮ್ಮ ಪ್ರಯಾಣ ಇನ್ನೂ ಲೇಔಟಲ್ಲಿ ಗೈಸ್. ಇನ್ನೊಂದು ಕೆಲಸ ಬಂತು, ಟಾಪ್ ಕೊಡ್ಬೇಕಂತೆ ನಮ್ಮ ಆಂಟಿ ಮನೆಗೆ. ಕೊಟ್ಬಿಟ್ಟು ನೋಡೋದ ಗೈಸ್. ಆಲ್ರೆಡಿ ಟೈಮೇ ಆಗೋಯ್ತು. ಪೇಪರ್ಗೆಲ್ಲ ಇನ್ನೆಷ್ಟೊತ್ತು ಹೋಗ್ತೀನೋ ನೋಡೋದ. ಟಾಪ್ ಕೊಟ್ಟು ಎಷ್ಟು ಟೈಮ್ ಆಗಿರುತ್ತೆ ನೋಡ್ಕೊಂಡು ಪಾಂಪ್ಲೇಟ್ ಹಂಚಕ್ಕೆ ಹೋಗೋದ ಗೈಸ್. ಕೆಲಸ ಇಲ್ಲ ಅಂತಲ್ಲ, ಹೇಳ್ಬೇಡಾರವ. ಆಯ್ತು ಬಿಡು, ತಪ್ಪಾಯ್ತು ಬಿಡ, ಆಯ್ತು ಗೈಸ್. ಇಲ್ಲೇ ಎಲ್ಲ ರೋಡ್ ಇತ್ತು ಫಸ್ಟ್. ಹಿಂಗೆ ಆದ್ಮೇಲೆ ಆ ಕಡೆ ಲೇಔಟ್ ಕನೆಕ್ಟ್ ಆಯ್ತಿದೆ. ಇಲ್ಲೆಲ್ಲ ಕ್ಲೋಸ್ ಆಗ್ಬಿಟ್ಟಿರಂಗೆ ಐತೆ ಗೈಸ್. ಒಂದು ರೌಂಡು ನೋಡ್ಕೊಬರೋದ ಬನ್ನಿ ಗೈಸ್. ಹಂಗೆ ಹೋಗಿ ಗೈಸ್ ಆ ರೋಡ್ ಕೊಟ್ಟೋಗ್ಬಿಟ್ಟಿದೆ. ಈ ರೋಡಲ್ಲಿ ಇರೋದು ಲೇಔಟು ಈ ಗೈಸ್. ಆ ಕಡೆ ಮತ್ತು ಇಲ್ಲಿ ಈ ಕಡೆ ಎಲ್ಲ ಲೇಔಟ್ಗಳೇ ಗೈಸ್. ಈ ಕಡೆ ಮುಂದೆ ಹೋದರೆ ಇನ್ನೂ ಕ್ಲಿಯರಾಗಿ ಕಾಣಿಸ್ತದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಮನೆಗಳು ಎಲ್ಲ ಲೇಔಟ್ಗಳೆಲ್ಲ ಐತೆ. ಒಳ್ಳೆ ಇನ್ನೊಂದು ಸ್ವಲ್ಪ ದೂರ ಹೋಗ್ಬಿಟ್ಟು ನಿಲ್ಸ್ತೀನಿ ಗೈಸ್. ಗಾಡಿನೇ ಇವೆಲ್ಲ ಐತೆ ಗೈಸ್. ಫಸ್ಟ್ ಒನ್ ಇಲ್ಲಿಂದನೇ ಸ್ಟಾರ್ಟ್ ಗೈಸ್. ಫಸ್ಟ್ ಒನ್ ಕಾರಲ್ಲಿಂದನೇ ಸ್ಟಾರ್ಟ್ ಆಯಿತು. ಈಗ ನೆಕ್ಸ್ಟ್ ರೋಡ್ಗೆ ಹೋಗೋದ ಗೈಸ್. ಈ ರೋಡಲ್ಲೂ ಸುಮಾರು ಕಾರ್ಗಳೈತೆ. ಹಾಕ್ಬಿಟ್ಟು ಪೇಪರ್ನ ಆಮೇಲೆ ಬ್ಲಾಗ್ ಮಾಡ್ತಾ ಹಾಕಿದೆ ಗೈಸ್. ಫೈನಲಿ ಒಂದು 5-6 ಕಾರ್ಗೆ ಮಡಗಿದ್ದೀವಿ. ಆ ಕಡೆ ರೋಡು ಪೂರ್ತಿ. ಮತ್ತು ಇಲ್ಲೊಂದು 2 ಮನೆ, ಈ ರೋಡಲ್ಲಿ 2 ಮನೆ ಗೈಸ್. ಮತ್ತು
ಮತ್ತು ಗಾಡಿ ಆ ಕಡೆ ಇದೆ ಇಟ್ಕೊಂಡು ಇನ್ನೂ ಸುಮಾರು ಆ ಕಡೆ ಕರ್ನಾಟಕ ಬ್ಲ್ಯಾಕ್ ಆಯಿತು ಅಂತ ಗೈಸ್. ಇದು ಗಾಳಿ ಮತ್ತು ಬಿಸಿಲಿಗೆ ಬಂದರೆ ಫುಲ್ ಬ್ಲ್ಯಾಕು ಮತ್ತು ನಾರ್ಮಲ್ ಮೀಡಿಯಮ್ ಬ್ಲ್ಯಾಕ್ ಆಗುತ್ತೆ. ಅಂದರೆ ಈಗ ಅಷ್ಟೊಂದೇನು ಬಿಸಿಲಿಲ್ಲ, ನೀವು ನೋಡ್ಬೋದು. ಅದಕ್ಕೆ ಮೋಡ ಇರೋದ್ರಿಂದ ಇಷ್ಟು ಬ್ಲ್ಯಾಕ್ ಐತೆ. ಇನ್ನು ಬಿಸಿಲು ಬಂದರೆ ಫುಲ್ಲು ಬ್ಲ್ಯಾಕ್ ಐತಿದೆ ಗೈಸ್. ಮತ್ತು ಗೈಸ್ ಪಕ್ಕದಲ್ಲಿ ಒಂದು ಲೇಔಟ್ ಐತೆ, ಲೇಔಟಲ್ಲಿ ಹೋಗೋದ ಮಸ್ತಾಗೈತೆ ಗೈಸ್ ಲೇಔಟ್. ಇದೂ ಆ ಲೇಔಟಲ್ಲೂ ಹೋಗಿ ಎಲ್ಲ ಹಂಚ್ಬಿಟ್ಟು ಬರೋದ ಗೈಸ್. ಗಾಡಿ ನಂದು ಈಗ ಎತ್ಕೊಂಡು ಇಲ್ಲೊಂದು 5-6 ಕಾರ್ ಇತ್ತು ಗೈಸ್ ಅಷ್ಟೇ. ಇಲ್ಲಿ ಒಂದು 3 ಕಾರು, ಅಲ್ಲೊಂದು ಕಾರು, ಇಲ್ಲೊಂದು ಕಾರ್ ಇದೆ ಗೈಸ್. ಇಲ್ಲಿ ಆಪೋಸಿಟು ಅದೇ ಫಸ್ಟ್ ಹಾಕಿದ್ವಲ್ಲ ಅದು. ಈಗ ಆ ಕಡೆ ಪಕ್ಕದಲ್ಲಿ ಲೇಔಟ್ ಐತಿ, ನೋಡೋದ ಒಳಗೆ ಹೋಗೋಕ್ಕೆ ಎಂಟ್ರಿ ಸಿಗುತ್ತೆ ಇಲ್ವಾ ಅಂತ. ಫೈನಲ್ಲಿ ಲೇಔಟ್ ಒಳಗೆ ಎಂಟ್ರಿ ಸಿಕ್ಕೇ ಹೊರತು ಇವಾಗ ಪಾಂಪ್ಲೇಟ್ನ ಹಂಚ್ತಾ ಇದ್ದೀವಿ. ಫುಲ್ಲು ಗೈಸ್ ಇಲ್ಲೆಲ್ಲ ಲೇಔಟೇ. ಪಾಂಪ್ಲೇಂಟು ಇಲ್ಲೊಂದು 2-3 ಗಾಡಿ ಐತೆ ಗೈಸ್. ಇಲ್ಲಿ ಯಾವುದೋ ಬೆಂಜ್ ಯಾವುದೋ ಐತೆ, ಬೆಂಜು E20 ಆಮೇಲೆ ಯಾವುದೋ ಚಾರ್ಜಿಂಗು ಎಲ್ಲ ಐತೆ ಗೈಸ್. ಎಲ್ಲ ಹಾಕೊಂಡು ಮನೆಗೆ ಹೋಗ್ಬೇಕು, ಮಳೆ ಬೇರೆ ಓದೈತೆ ಗೈಸ್. ಮನೆ ನೋಡಿ ಗೈಸ್ ಎಲ್ಲ ಹೆಂಗೈತಿ, ಸಾಕಾಗೈತಿ ಗೈಸ್. ಮನೆ ಮುಂದೆ 3 ಕಾರು. ಯಾವಾಗ ಗೈಸ್ ನಾವಿನ್ನು ನಿಲ್ಲಿಸೋದು ಗೈಸ್? ಇವತ್ತು ಈ ಲೇಔಟ್ ಪೂರ್ತಿ ಕ್ಲಿಯರ್ ಮಾಡಾಯಿತು. ಪಾಂಪ್ಲೇಟ್ನ ಗೈಸ್ ಇವತ್ತು ನೆಕ್ಸ್ಟು ಬೇರೆ ಲೇಔಟ್ ನೋಡಬೇಕು, ಯಾಕಂದರೆ ಅಲ್ಲೇ 4-5 ಆಯಿತು ಟೈಮು. ನ್ಯೂಸ್ ಪೇಪರ್ ಬೇರೆ ಹಾಕೋಬೇಕು ಗೈಸ್. ನ್ಯೂಸ್ ಪೇಪರ್ ಬೇರೆ ಹಾಕೋಬೇಕು. 4-5 ಟೈಮು ಗೈಸ್. 4-5 ಏನು ಮಾಡೋದು? ಇವತ್ತು ಪೆಂಡಿಂಗ್. ಇವತ್ತು ಹಂಚಿದ್ರೆ ಗೈಸ್ ಒಂದು 20-30 ಪಾಂಪ್ಲೇಂಟು ಕಾರ್ ಮೇಲೆ ಮುಡಿಗಿರ್ಬೋದು ನನ್ನ ಪ್ರಕಾರ ಗೈಸ್. ಅಷ್ಟೇ ಗೈಸ್. ಲೇಔಟಿಂದ ಈಚೆಗೆ ಬಂದಾಯಿತು. ನೋಡ್ತಾ ಇದ್ದೀನಿ ಸುತ್ತಮುತ್ತ ಮನೆಗಳೈತೆ. 1-2 ಪಾಂಪ್ಲೇಂಟ್ ಡಿಸ್ಕೌಂಟ್ ಆಗೋದ ಅಂತ. ಬಟ್ ಹೆಸರು ಏನಿಲ್ಲ ಗೈಸ್. ನೋಡೋದ ಒಳ್ಳೆ ಕಾರಲ್ಲಿ ನಿಂತಿರುತ್ತೆ. ಎಲ್ಲ ಮತ್ತೆ ಪಾಂಪ್ಲೇಂಟ್ಸ್ ಹಾಕೋದಕ್ಕೆ ದುಡ್ಡು ಕೊಟ್ಟು ಮಾಡಿಸಿರೋದು ಗೈಸ್. ದುಡ್ಡು ಕೊಟ್ಟು ಮಾಡಿಸಿರೋದು ಪಾಂಪ್ಲೇಂಟ್ಸ್ನ ನೋಡಿ ಗೈಸ್. ಯಾವ್ದಾರ ಒಳ್ಳೆ ಮನೆ ಸಕ್ಕತ್ತಾಗಿರೋ ಗಾಡಿಗಳು ಸಿಕ್ಕಿದ್ರೆ ಗಾಡಿಗಳ ಮೇಲೆ ಹಾಕ್ತೀನಿ. ಇಲ್ಲಾಂದರೆ ಪೇಪರ್ ಹೋಗ್ತೀನಿ. ಪೇಪರಲ್ಲಿ ಒಂದು ಸ್ವಲ್ಪ ಹಾಕ್ತೀನಿ. ಪೇಪರು 385 368 ಪೇಪರ್ ಹಾಕಿದ್ರೆ ಅಲ್ಲಿ 2,000 ಕಂಪ್ಲೀಟ್, 2 ಕಾಲು ಅದರಲ್ಲಿ ಒಂದು 100 ಪೇಪರ್ ಹಾಕಿದ್ದೀನಿ. ಒಂದು 200 ಹತ್ರ ನಿಂತಿರುತ್ತೆ ಗೈಸ್. ಗೈಸ್ ಇಷ್ಟು ದೂರನೇ ಬಂದಿದ್ದೀವಂತೆ, 1-2 ಮನೆಗೆ ಹಂಚ್ಬಿಟ್ಟು ಹೋಗೋಣ ಅಂತ. ಇಲ್ಲೆಲ್ಲ ಕಾರ್ ಮೇಲೆಲ್ಲ ಇಟ್ಟಿದ್ದೀನಿ ನೋಡಿ ಗೈಸ್. ಇಲ್ಲೆಲ್ಲ ಹಂಚ್ತಿದ್ದೀನಿ ಗೈಸ್. ಇಷ್ಟು ದೂರನೇ ಬಂದಿದ್ದೀವಂತೆ, ಇನ್ನೂ ಹಂಚ್ಬಿಟ್ಟು ಹೋಗೋಣ ಅಂತ 1-2 ಮನೆಗೆ ಹಂಚ್ಬಿಟ್ಟು ಹೋಗೋದು ಗೈಸ್. ಇವಾಗ ನಮ್ಮ ಪಯಣ ಪೇಪರ್ಗೆ ಗೈಸ್. ಪೇಪರ್ಗೆ ಹೋಗ್ತಾಯಿದ್ದೀವಿ ಗೈಸ್. ಎಲ್ಲ ಮುಗಿಸ್ಬಿಟ್ಟು ಪಾಂಪ್ಲೇಟ್ ಪೇಪರ್ಗೆ ಹೋಗೋ ಆಮೇಲೆ ಪೇಪರ್ ಹಾಕ್ಬಿಟ್ಟು ಆಮೇಲೆ ಎಲ್ಲ ಗೈಸ್. ನಿಮಗೆ ಬಾಯ್. ನನಗೆ ವಿಕೆಂಡ್ ಅವ್ರ ಮನೆಗೆ ಬಂದಿದ್ದೀವಿ ಈಗ. ಪಾಂಪ್ಲೇಂಟ್ಸ್ ಎತ್ಕೊಂಡು ಇನ್ನೂ ಪೇಪರ್ ಬಂದಿಲ್ಲ. ಪೇಪರ್ ಬಂದ ತಕ್ಷಣ ಅನ್ಸೋದು. ಆಂಟಿ ನನ್ನ ಫೋಟೋ ಹಾಕಾರ ಆಂಟಿ ಯಾರ? ಆಂಟಿ ನನ್ನ ಫೋಟೋ ಹಾಕಾರ ಆಂಟಿ. ರಿಷಿಕಾ ಬೋಯ್ಲಿ, ರಿಷಿಕಾ ಒಂದು ಡ್ಯಾನ್ಸು. ರಿಷಿಕಾ ಒಂದು ಡ್ಯಾನ್ಸ್ ಕಳಿಸಿದೆ. BMW ಕಾರ್ ವಾಶ್ದು BMW ಹಾಕ್ಸಿವಿ. ಆದರೆ ಲೋಗೋನೇ ಇಲ್ಲ ಕಾರ್ ಮೇಲೆ, ಟೈರ್ ಮೇಲೆ ಐತೆ ನೋಡಿ ಗೈಸ್ BMW ಲೋಗೋ. ಬೇಬಿ ಕಾರ್ ವಾಶ್ ಅಂತ ಗೈಸ್ ಹೆಸರು. ಆಮೇಲೆ ಇಲ್ಲಿ ಪ್ರೈಸ್ಗಳು, ನಂಬರು, ಲವ್ ಯುವರ್ ಕಾರ್ ಕೇರ್ ಲೈಕ್ ದೇವೈಕ್ ಅದೇನೇನೋ ಬರ್ದೈತೆ ಗೈಸ್. ನಮ್ಗೆ ಅರ್ಥ ಆಗಿರೋವೆಲ್ಲ ಬಿಟ್ಟಿಲಿ. ಹೋಮ್ ಸರ್ವಿಸ್ ಸರ್, ಇಂಟೀರಿಯರ್ ಕ್ಲೀನಿಂಗು. ಆಂಟಿ ಸ್ಮಾಲ್ ಕಾರು, ಅಂಕಲ್ ಥರ ಸ್ಯಾಂಟ್ರೋ, ಸ್ವಿಫ್ಟು, ಮಿನಿ ಸ್ವಿಫ್ಟ್ಗಳು ಅದಕ್ಕೆ ಸ್ಮಾಲು. ಮೀಡಿಯಮು ಕ್ರೇಟಾ, ಕಿಯಾ, ಮತ್ತು ಇನ್ನೂ ಯಾವ್ಯಾವ ಬರ್ತವೆ. ಹೋಂಡಾ ಅಮೇಜು, ಅವು ಇವು ಸುಜುಕಿದು ಯಾವ್ಯಾವ ಕಾರ್ಗಳು ಬರ್ತವೆ. ಆಲ್ಟೋ 10 ಅವು 350. ಇದು ಇನೋವಾ ಕ್ರಿಸ್ಟಾ, ಫಾರ್ಚುನರು ಅವೆಲ್ಲ ಆಂಟಿ ಜಾಸ್ತಿ. 7 ಸೀಟ್ರ್ ಗಾಡಿಗಳೆಲ್ಲ ಆಂಟಿ 400. 4 ಸೀಟ್ರ್ ಈ ಥರ ಫುಲ್ಲು ಚಿಕ್ಕ ಸೆಂಟಿಮೀಟ್ರ್ ಕಾರು ಅಂತ ಇರುತ್ತೆ. ಸೆಂಟಿಮೀಟ್ರ್ ಅದು ಎಷ್ಟೇ ಇರುತ್ತೆ ಗೈಸ್, ಅದೇನಂತಾರೆ ನಮಗೂ ಗೊತ್ತಿಲ್ಲ. ಬೇಕಾರಿ ಗೈಸ್ ಇದೇ ನಂಬರು, ಬುಕ್ ಮಾಡಿ ಗೈಸ್. ನೀವು ಫಸ್ಟ್ ಹಾಕ್ಸ್ಕೊಟ್ಟು ಚಾರ್ಜ್ ಗಾಡಿ ಕೊಟ್ಬಿಟ್ಟು ಇನ್ನೊಂದು ಹಾಕ್ಸ್ಕೊಂಡು ಏನು ಒಂದು ನೀವು ಹಾಕ್ಸ್ಬಿಡಿ. ಇವಾಗ ಮನೆಗೆ ಬಂದು ಮಿಲ್ಕ್ ಇನ್ನೂ ಹಾಕಿಲ್ಲ ಒಳಗೆ. ಮಿಲ್ಕ್ ಎತ್ಕೊಂಡು ಈಗ ಗೈಸ್ ಮಿಲ್ಕ್ ಮಾಡ್ಕೊಂಡು ಕುಡಿಯೋದು ಗೈಸ್. ಹಾರ್ಲಿಕ್ಸ್ ಮಾಡ್ಕೊಂಡು ಕುಡಿತಿದ್ದೀವಿ ಗೈಸ್. ಏನಂದಿಲ್ಲ. ಯಾಕೆ ಏನನ್ನಿಲ್ವಾ? ಅದೇಂಗೆ ಗಿಂಜಾಡ್ತಿದೀಯಂತೆ?
ಬಟ್ಟೆ ತಗೊಬಾರ್ದೇನೆ ಬೇಡ ಅಂತಂದ್ಮೇಲೆ ಕೊಡ್ಬೇಕಲ್ವೇ ಮೀ ಮಡಿಕ ಕೂತವಳೆ ಅಂದಿ ಅಂತಲ್ಲ. ಅವಳಿಗೂ ಇಷ್ಟ ಇಲ್ಲ ಇವಳಿಗೂ ಇಷ್ಟ ಇಲ್ಲ. ಬಸ್ ಕೊಡ್ಲಿ ಬಿಡು ನಾವೆಲ್ಲ. ನೀನ್ ಯಾಕೋ ಹಾ ಈಗ ಅವ್ವ ಇಲ್ಲ, ಅವ್ವ ಇದ್ರೆ ಅವನ ಜೊತೆ ಕೂತ್ಕೊಳ್ಳೋವೇ ಅಲ್ವ. ಅವ್ವ ಅವ್ವ ಕಾಫಿ ಕುಡ್ದೇವ ಇತ್ತೇವ ಗಿಣ್ ಮಾಡ್ತಿ ಕಣವ ಅನ್ಕೊಂಡು ನೀನು ಗಿಣ್ಣ ಆಫ್ ಮಾಡು ಫಸ್ಟ್. ನನಗೆ ಟೀ ಫೋನ್ ತರಬೇಡ. ಅಲ್ಲೇ ಹೇಳ್ದು ಈ ವಿಡಿಯೋ ಮಾಡ್ತಾನೆ ತಿರ್ಗಾ ಕಣವ ಅವನು ಅಂತ ಬಂದಾಗ ನೀನೇನು ಮತ್ತೆ ಬಿಡಕಣವ ಅಂತ. ಗೈಸ್ ಇಲ್ಲಿ ನಮ್ಮ ಅವ್ವ ಹೆಂಗಾಡ್ತದೆ ಸುಮ್ನೆ ನಾನು ಉಗಿತಾ ಇದ್ದೀನಿ, ಮತ್ತೆ ಮತ್ತೆ ಮಾಡ್ತಾವನೆ. ಯಾರು ನೋಡ್ಬೇಡಿ, ಯಾರು ನೋಡ್ಬೇಡಿ. ಐ ನೋ ಡೋಂಟ್ ಕ್ಯಾರಿ ಇದೆಲ್ಲ ಹಾಕಿ ನೋಡಿ ಈಗ ಬೈತಾರೆ ಏನಾಗ ನೀನ್ ಇಂಗ್ಲೀಷ್ ಐ ಡೋಂಟ್ ಕೇರಿ ಅನ್ಕೊಂಡು. ಗೈಸ್ ನಮ್ ತಂಗಿ ಹಾಕೊಟ್ಟೋಡ ಈಗ ಫೋನ್ ಮಾಡೋದು ಅವಳಿಗೆ. ಗೈಸ್ ನಿನ್ ಬುಗಿಯವ್ರಿಲ್ಲ ಆಲೆ ಇಟ್ಕೆ ಸ್ವಲ್ಪ. ಗೈಸ್ ನಮ್ಮ ಮಮ್ಮಿನೂ ಅವ್ರ ಮಮ್ಮಿನೂ ಜಗಳ ಆಡ್ತಿದ್ರು ಗೈಸ್ ಮಧ್ಯಾಹ್ನ. ನಾವ್ ಜಗಳನೇ ಆಡಿಲ್ಲ. ವೋಟರ್ ಐ ಡಿ ಕೊಟ್ರಾ? ವೋಟರ್ ಐ ಡಿ ಇಲ್ಲ ಅದಿಯಾ ಬ್ಯಾರೆಯವರು ನಮ್ಮ ಯಾರ ಇಷ್ಟು ವೋಟರ್ ಲಿಸ್ಟ್ ಈಗ ಯಾವಾಗ ಬರೋದು? ಈಗ ವೋಟ್ ಹಾಕೋದು ಗೊತ್ತಿಲ್ಲ. ಗೈಸ್ ಇದೆ ನಮ್ಮೂರದಲ್ಲಿ ಇರೋದು ವೋಟರ್ ಐ ಡಿ. ಇದು ಯಾರ್ಯಾರವ ಕೊಟ್ಟವ್ರೆ ಕೊಟ್ಬಿಡಿ ಅಂತ ನಮ್ಮ ಅವ್ವಂಗೆ ಒಂದು ಕೆಲಸ ವಹಿಸೋರೆ ಅಲ್ವವ. ನೀನೇ ಇಸ್ಕೊಂಡಿರೋದ ಕೊಡ್ತೀನಿ ಅಂತ. ಗೈಸ್ ನಮ್ಮ ಅವ್ವಂಗೆ ಒಂದು ಕೆಲಸ ವಹಿಸೋರೆ ವೋಟರ್ ಐ ಡಿ ಕೊಡೋ ಕೆಲಸ. ಇದು ಯಾರೋ 4 ಜನದ ವೋಟರ್ ಐ ಡಿ ಕೊಟ್ಬಿಟ್ಟು ಅವ್ರು ಕೊಟ್ಬಿಟ್ಟು ಇದೆಲ್ಲ ಸ್ಮಕ್ ಅಂದ್ಬಿಟ್ಟ ತಕ್ಷಣ ನಮ್ಮ ಅವ್ವ ಕೊಟ್ಟಿರುತ್ತೆ. ಗೈಸ್ ಇವತ್ತು ಪಾಂಪ್ಲೆಟ್ ಹಂಚಕ್ಕೆ ಅಂತ ಹೋಗಿದ್ದು, ಹಂಚೆ ಕಾಲಿಲ್ಲ ಅಷ್ಟರಲ್ಲಷ್ಟೇ. ಮಳೆ ಬಂದಿತ್ತು, ಈಗಲೂ ಮಳೆ ಬಂದು ಇಲ್ಲಿ ಕೂದಲ ನೆನ್ಕೊಂಡಿದೆ ಗೈಸ್. ಕಾರ್ವಸ್ತು ಟಾಟಾ ಬೈ ಬೈ ಗೈಸ್. ಇಷ್ಟೇ ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ನಾಳೆ ಸಿಗವ.